ಕೂಲ್ ಕೂಲ್ ठंडा ठंडा ತಂಪಾಗಿರುವಂಥ ಒಂದು ಜ್ಯೂಸು. ತುಂಬ ಹೆಲ್ದಿ ಕೂಡನು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿಟ್ಕೊಳ್ಳಿ ಸಾಕು, ಪೂರ್ತಿ ಬೇಸಿಗೆಯನ್ನು ನಾವು ಆರಾಮಾಗಿ ಕಳಿಬೋದು. ಇದರಲ್ಲೇ ನಾವು 3 ಥರ ನಾವು ಒಂದು ಜ್ಯೂಸ್ ಆಗ್ಬೋದು, ಐಸ್ ಕೂಡ ಎಲ್ಲನೂ ಮಾಡ್ಕೊಳ್ಬೋದು. ಮತ್ತೆ ಈ ಜ್ಯೂಸಿನ ವಿಶೇಷ ಏನು ಅಂದರೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಯೂಸ್ ಮಾಡ್ತಾ ಇಲ್ಲ, ಆದರೂ ಜ್ಯೂಸ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಈ ರೀತಿಯಾಗಿ 1 ಕಟ್ಟಷ್ಟು ನಾನು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಆದರೆ ಇದರಲ್ಲಿ ಒಂದು ಗಮನ ಇಟ್ಕೋಬೇಕು, ಕಡ್ಡಿಯನ್ನು ಯೂಸ್ ಮಾಡಬಾರ್ದು. ಬರೀ ನಮಗೆ ಎಲೆಗಳಿದ್ರೆ ತುಂಬ ಒಳ್ಳೆಯದು, ಅದನ್ನೇ ಯೂಸ್ ಮಾಡಿ. ಇದನ್ನು ಒಂದ್ಸರಿ ನೀಟಾಗಿ ವಾಶ್ ಮಾಡಿ ನಂತರ ತಗೊಂಡಿದ್ದೀನಿ. 1 ಕಪ್ನ ಅಳತೆ 1 ಕಪ್ಪಷ್ಟು ಪುದೀನ ಎಲೆಗಳನ್ನು ತಗೊಂಡಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಈ ತೊಳೆದಿಟ್ಟಿರೋಂಥ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಐಸ್ ಕ್ಯೂಬನ್ನು ಹಾಕ್ಕೊಳ್ಬೇಕು. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಕಲರ್ ಚೇಂಜ್ ಆಗಲ್ಲ. ಇದ್ರ ಕಲರು ನಮಗೆ ಫ್ರೆಶ್ ಪುದೀನ ಹೇಗಿರುತ್ತೆ ಅದೇ ಕಲರ್ ಇರುತ್ತೆ. ಸೊ ಇದಕ್ಕೆ ನೀರನ್ನು ಸೇರಿಸ್ಬಾರ್ದು. ಈ ಐಸ್ ಕ್ಯೂಬನ್ನೇ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಕಲರು ಎಷ್ಟು ಚೆನ್ನಾಗಿ ಗ್ರೀನ್ ಆಗಿ ಬಂದಿದೆ. ಇಷ್ಟು ಆದರೆ ಸಾಕಾಗುತ್ತೆ ನಮಗೆ. ನೋಡಿದ್ರಲ್ಲ, ಸಕ್ಕರೆ ಮತ್ತು ಬೆಲ್ಲ ಯಾವುದನ್ನು ಹಾಕದೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಮಿಶ್ರಿ ಅಂದರೆ ಈ ಬಿಳಿ ಕಲ್ಲು ಸಕ್ಕರೆ ಅಂತ ಹೇಳ್ತೀವಲ್ವಾ, ಇದು ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ. ಇಲ್ಲಿ ನೀವು ಈ ಸಕ್ಕರೆ ನಮಗೆ ಬೇಡ ಅಂದರೆ ನೀವು ಮಾಮೂಲಿ ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು 1 ಕಪ್ಪು ಪುದೀನಕ್ಕೆ 2 ಕಪ್ಪಷ್ಟು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಕ್ರಷ್ ಮಾಡಿ ಹಾಕೋದ್ರಿಂದ ಬೇಗ ಇದು ನಮಗೆ ಕುಕ್ಕಿಂಗ್ ಪ್ರೋಸೆಸ್ಸು ಬೇಗ ಆಗುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಕರೆಕ್ಟಾಗಿ ನೀರು ಹಾಕಿದ್ದೀನಿ. ನೀರನ್ನು ಹಾಕ್ಕೊಂಡು ಹೈ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಬೇಕು. ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇದನ್ನು ಆಗಾಗ ಕೈಯಾಡಿಸ್ತಾ ಇರಬೇಕು. ಈ ರೀತಿಯಾಗಿ ಒಂಚೂರು ಚೆಕ್ ಮಾಡಿ ನೋಡಿದಾಗ ನಮಗೆ ಸ್ವಲ್ಪ ಇದೊಂಥರ ಸ್ಟಿಕ್ಕಿ ಥರ ಒಂದು ಸ್ವಲ್ಪ ಜಿಡ್ಡು ಅಂತ ಹೇಳ್ತಾರಲ್ಲ, ಆ ರೀತಿ ಅಂಟಾಗಿ ಬಂದರೆ ಸಾಕು ನಮಗೆ. ಆಗ ನಾವು ಪುದೀನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಪುದೀನ ಪೇಸ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಕೈಯಾಡಿಸ್ತಾ ಇರಬೇಕು. ತುಂಬ ಸಿಂಪಲ್ಲು. ಒಂದ್ಸರಿ ಮಾಡಿಟ್ಕೊಳ್ಳಿ. ದಣದು ಬಂದು ನಾವು ಹೊರಗಡೆಯಿಂದ ಜಸ್ಟ್ ಈ ಸಿರಪನ್ನು ಹಾಕಿದ್ವಿ, ನೀರನ್ನು ಸೇರಿಸಿದ್ವಿ, ಕುಡಿದ್ವಿ. ತುಂಬಾ ಸೂಪರಾಗಿರುತ್ತೆ. ಅದರ ಟೇಸ್ಟ್ ನಾನು ಖಂಡಿತ ನಿಮ್ಗೆ ಇಲ್ಲಿಗೆ ಹೇಳಲಿಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಉಕ್ಕು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಾಣಲಿಯನ್ನೇ ಇಟ್ಕೊಳ್ಳೋಣ. ನೋಡಿ, ಕಲರ್ ನೋಡ್ತಾ ಇದ್ದೀರಲ್ಲ, ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಈ ಕಲರ್ ಸಿಗಲ್ಲ. ಆ ರೀತಿಯಾಗಿ ನ್ಯಾಚುರಲ್ ಆಗಿ ನಾವು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸೌಟಲ್ಲಿ ಹೀಗೆ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಹಿಂಗಾಗಿದೆ ಅಂದರೆ ನಮಗೆ ಇದು ಆಗಿದೆ ಅಂತ ಅರ್ಥ. ಸ್ವಲ್ಪ ಇದೊಂಚೂರು ಗಟ್ಟಿ ಆದ ನಂತರ ನಾವು ಸ್ಟವನ್ನು ಆಫ್ ಮಾಡಬೇಕು. ಈಗ ಇದಾಗಿದೆ, ಆಫ್ ಮಾಡೋಣ ಸ್ಟವ್ವು. ತಣ್ಣಗಾದ ನಂತರ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಮಗೆ ಈ ರೀತಿಯಾಗಿ ನಾವು ಸೌಟಲ್ಲಿ ಈ ರೀತಿ ಮಾಡಿದ್ರೆ ಒಂದು ಲೈನ್ ಬರಬೇಕು. ಅಂದರೆ ಆ ಒಂದು ಸಪರೇಟ್ ಆದಾಗ ಇದು ಆಗಿದೆ ಅಂತ ಅರ್ಥ. ಗಟ್ಟಿಯಾದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಈಗ ನಾವು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು. ಈ ರೀತಿಯಾಗಿ ಒಂದು 7ರಿಂದ 8 ನಿಂಬೆಹಣ್ಣು ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ 5 ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆದರೆ ನಾನು ಮಾಡಿರೋ ಮಿಶ್ರಣಕ್ಕೆ ಇದು 7ರಿಂದ 8 ಬೇಕಾಗತ್ತೆ. ಈ ರೀತಿಯಾಗಿ ಒಂದ್ಸರಿ ಒಂದು ಸ್ಟ್ರೈನರಲ್ಲಿ ಈ ಥರ ಮಾಡ್ಕೊಳ್ಬೇಕು. ಇಲ್ಲ ನಿಂಬೆ ಹಣ್ಣಿನ ಒಂದು ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಹೀಗೆ ಮಾಡೋದ್ರಿಂದ ಬೀಜಗಳೆಲ್ಲ ಒಳಗಡೆ ಬೀಳಲ್ಲ. ಸೊ ಹಾಗಾಗಿ ನಮಗೆ ಕೆಲಸ ಕೂಡ ಈಸಿ ಆಗುತ್ತೆ. ಈ ನಿಂಬೆ ಸಿಪ್ಪೆಯಿಂದ ಹೋಮ್ ಕ್ಲೀನರ್ DIY ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಸಿಪ್ಪೆಗಳನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಈಗ ನಾವು ಇದಕ್ಕೊಂದು ಮಸಾಲೆ ತಯಾರು ಮಾಡೋಣ. 1 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಕಾಲ ನಮಕ್ಕು, 1 ಸ್ಪೂನಷ್ಟು ಮಾಮೂಲಿ ನಾವು ವೈಟ್ ಪುಡಿ ಉಪ್ಪು ಯೂಸ್ ಮಾಡ್ತೀವಲ್ಲ ಅದು, ಮತ್ತು 1/4 ಸ್ಪೂನಷ್ಟು ಕಾಳು ಮೆಣಸಿನ ಪೌಡರು, ಮತ್ತು 1 ಸ್ಪೂನಷ್ಟು ಜೀರಿಗೆ ಪೌಡರು. ಇಷ್ಟನ್ನು ಹಾಕಿ ಒಂದು ಸೂಪರ್ ಮಸಾಲೆಯನ್ನು ತಯಾರು ಮಾಡ್ಕೊಳ್ಬೋದು.
ಇದು ಸೀಕ್ರೆಟ್ ಮಸಾಲ. ಈ ಮಸಾಲೆಯಿಂದ ನಮಗೆ ಆ ಜ್ಯೂಸು ಎಷ್ಟು ರುಚಿ ಕೊಡುತ್ತೆ ಅಂದರೆ ನೀವು ನಂಬಲ್ಲ. ಒಂದ್ಸರಿ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಬೇಕು. ಈ ಬೇಸಿಗೆಯಲ್ಲಿ ಈ ಜ್ಯೂಸನ್ನು ಕುಡಿದ್ರೆ ತರೋ ತಾಜಾ ಆಗಿಬಿಡ್ತೀರಾ. ಬನ್ನಿ ಈಗ ಫೈನಲ್ ಟಚ್ ಕೊಡೋಣ. ಈ ಒಂದು ನಾವೇನು ಪುದೀನದು ಸಿರಪ್ ಮಾಡ್ಕೊಂಡಿದ್ವಿ ಆ ಒಂದು ಇದಕ್ಕೆ ನಿಂಬೆ ಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಳ್ಳೋಣ. ಮತ್ತು ನಾವೀಗ ಏನು ಸೀಕ್ರೆಟ್ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕೋಣ. ಅಕಸ್ಮಾತು ಚಾಟ್ ಮಸಾಲ ಇಲ್ಲ ಅಂದರೆ ಇದಕ್ಕೆ ನಾವು ಆಮ್ಚೂರ್ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಪಾನಿಪುರಿ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಡ್ಬಿಡೋಣ. ಏನಂದರೆ ಇದರಲ್ಲಿ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡ್ವಿ ಅಲ್ವಾ, ಮತ್ತು ಈ ಇದರಲ್ಲಿ ಏನಾದರೂ ದಪ್ಪ ದಪ್ಪ ಕಸ ಇದ್ದಾಗ ಕುಡಿಯುವಾಗ ನಮಗೆ ಒಂದು ಇದಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಗಂಟಲಲ್ಲಿ ಸಿಕ್ಕಾಕೊಳ್ಳೋದು ಆ ರೀತಿ. ಸೊ ಹಾಗಾಗಿ ಒಂದು ಸಾರಿ ಇದನ್ನು ನಾವು ಯೂನಿಫಾರ್ಮ್ ಆಗಿ ಸೋಸ್ಕೊಂಡ್ಬಿಡೋಣ. ಈ ರೀತಿಯಾಗಿ ಸೋಸ್ಬಿಟ್ಟು ಇದನ್ನು ಒಂದು ಗಾಜಿನ ಒಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಚಿಕ್ಕ ಬಾಟ್ಲ್ ಇತ್ತು, ಸೊ ಹಾಗಾಗಿ ಇಷ್ಟು ಉಳ್ಕೊಂಡಿದೆ. ಇನ್ನೂ ಇದರಲ್ಲಿ ನಾವೀಗ ಜ್ಯೂಸ್ ಮಾಡಿ ತೋರಿಸ್ತೀನಿ. ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ತನಕ ಹಾಳಾಗಲ್ಲ. ಈಗ ಒಂದು 3 ಗ್ಲಾಸಿಗೆ ನಾನು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದಕ್ಕೆ ಹಾಕಿಲ್ಲ, 2ಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಈ ಸಿರಪ್ಪನ್ನು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ನಾವು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನ್ಯಾಚುರಲ್ ಆಗಿರುವಂಥ ಒಂದು ಕಲರು. ಮಾರ್ಕೆಟಲ್ಲಿ ಕಲರನ್ನು ಕೂಡ ಯೂಸ್ ಮಾಡಿರ್ತಾರೆ. ನಾವು ಈ ರೀತಿಯಾಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಒಂದಕ್ಕೆ ನಾವು ಮೇಲ್ಗಡೆಯಿಂದ ಒಂದು ಚಾಟ್ ಮಸಾಲ ಮತ್ತು ಈ ನಾವು ಮದುವೆ ಮನೆಗಳಲ್ಲಿ ಬೂಂದಿ ಹಾಕ್ತಾರೆ ನೋಡಿ, ಅದನ್ನು ಕೂಡ ಹಾಕೊಂಡ್ರೆ ಒಂದು ಡ್ರಿಂಕ್ ರೆಡಿ. ಮತ್ತೊಂದರಲ್ಲಿ ನಾವು ತುಳಸಿ ಬೀಜವನ್ನು ನೆನೆಸ್ಬಿಟ್ಟು ಅದನ್ನು ಹಾಕೊಂಡಿದ್ದೀನಿ 2 ಸ್ಪೂನು. ಇದು ಅಷ್ಟೇ, ಇದು ಒಂದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಆಮೇಲೆ ಸಬ್ಜಾ ತುಂಬ ಹೆಲ್ತಿಗೆ ಒಳ್ಳೇದಲ್ವಾ, ತಂಪು ಕೊಡುತ್ತೆ. ಮತ್ತೊಂದಕ್ಕೆ ನಾವು ಸೋಡಾವನ್ನು ಹಾಕೊಳ್ಳೋದು. ಸೋಡಾ ಹಾಕೊಂಡಾಗ ಅದರ ಟೇಸ್ಟ್ ಕೂಡ ನಿಂಬು ಪುದೀನ ಸೋಡಾ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಮೇಲೆಯಿಂದ ನಾವು ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡು ಇದರ ಒಂದು ಟೇಸ್ಟನ್ನು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಾವೇನು ನೀರು ಸೇರಿಸ್ಕೊಂಡು ರೆಡಿ ಮಾಡಿದ್ವಿ ಅದನ್ನೇ ಈಗ ಐಸ್ ಕ್ಯಾಂಡಿಗೆ ಹಾಕಿ ಒಂದು 4ರಿಂದ 5 ಗಂಟೆ ಅಥವಾ 7ರಿಂದ 8 ಗಂಟೆ ನೀವು ಬಿಟ್ಟರೆ ಸಖತ್ತಾಗಿ ಇದು ಐಸು ರೆಡಿಯಾಗಿರುತ್ತೆ. ಐಸ್ ಕ್ಯಾಂಡಿ ಕೂಡ ರೆಡಿ. ನೋಡಿದ್ರಾ, ಮಕ್ಕಳಿಗೆ ಈಗ ಬೇಸಿಗೆಗೆ ಖಂಡಿತ ಮಾಡಿ ಕೊಡಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿಯ ರೆಸಿಪೀಸನ್ನು ನಾನು ನಿಮಗೆ ಈ ಚಾನಲ್ನಲ್ಲಿ ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.